ಅಲ್ಲಿ ಮಂಜುನಾಥನಿಗೆ ಧರ್ಮ ಸಂಕಟ ಆದರೆ ಇಲ್ಲಿ ತಾಯಿ ಚಾಮುಂಡಿ ತವರಲ್ಲೂ ಧರ್ಮ ಸಂಕಟ ಶುರುವಾಗಿದೆ. ಲೇಖಕಿ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆಯನ್ನ ಸಂಘ ಪರಿವಾರ ಒಕ್ಕೊರಲಿನಿಂದ ವಿರೋಧಿಸ್ತಾ ಇದ್ರೆ, ಇತ್ತ ಕಾಂಗ್ರೆಸ್ ಹಾಗೂ ಮುಸ್ಲಿಂ ನಾಯಕರು ಆಯ್ಕೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ. ನೂರಾರು ವರ್ಷಗಳ ಸಾಂಸ್ಕೃತಿಕ ಧಾರ್ಮಿಕ ಸಂಪ್ರದಾಯ ನಾಡಹಬ್ಬ ದಸರಾ ಉದ್ಘಾಟನೆ ವಿಚಾರ ಧರ್ಮ ಸೆರೆಯಲ್ಲಿ ಸಿಲುಕಿದೆ. ಇದು ಕನ್ನಡಮ್ಮನ ದೇವಾಲಯ. ಮೈಸೂರು ದಸರಾ ನಾಡದೇವತೆಯನ್ನ ಅದ್ಧೂರಿಯಾಗಿ ಆರಾಧಿಸುವ ಸಾಂಪ್ರದಾಯಿಕ ಸಡಗರ. ಆದರೆ ದಸರಾ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದು ಈಗ ಬಾನು ಮುಷ್ತಾಕ್ ಆಯ್ಕೆ ವಿವಾದ ಸ್ಫೋಟಿಸಿದೆ. ಮೂರ್ತಿ ಪೂಜೆ ವಿರೋಧಿಸಿ ಲೇಖಕಿ ಬಾನು ದಸರಾ ಉದ್ಘಾಟನೆ ಮಾಡ್ತಿರೋದಕ್ಕೆ ಕೇಸರಿ ಪಡೆಯ ದಸರಾ ದಂಗಲ್ ಧಗಧಗಿಸ್ತಾ ಇದೆ. ಬಾನು ಮುಷ್ತಾಕ್ ಬಗ್ಗೆ ಹೇಳಿಕೆ, ಯದುವೀರ್ ಯು-ಟರ್ನ್. ಕನ್ನಡಾಂಬೆ ಕುರಿತ ಹೇಳಿಕೆಗೆ ಸ್ಪಷ್ಟೀಕರಣ ಕೇಳಿದ ಸಂಸದ. ಮೊದಲಿಗೆ ಬಾನು ಮುಷ್ತಾಕ್ ಆಯ್ಕೆಯನ್ನ ಸ್ವಾಗತಿಸಿದ್ದ ಮೈಸೂರು ಸಂಸದ ಯದುವೀರ್ ಒಡೆಯರ್ ಇತರೆ ಬಿಜೆಪಿ ನಾಯಕರು ವಿರೋಧ ಮಾಡ್ತಿದ್ದಂತೆ ಯು-ಟರ್ನ್ ಹೊಡೆದಿದ್ದಾರೆ. ಕನ್ನಡಾಂಬೆ ಕುರಿತು ಬಾನು ಮುಷ್ತಾಕ್ ತಮ್ಮ ಹೇಳಿಕೆ ಹಿಂಪಡೆಯಬೇಕು, ಇಲ್ಲದೇ ಇದ್ರೆ ಸ್ಪಷ್ಟೀಕರಣ ಕೊಡಬೇಕು. ಭುವನೇಶ್ವರಿ ಕುರಿತು ಅವರ ಹೇಳಿಕೆ ನಮ್ಮ ಭಾವನೆಗಳಿಗೆ ಧಕ್ಕೆಯಾಗಿದೆ ಎಂದಿದ್ದಾರೆ. ಅವ್ರು ಸ್ಪಷ್ಟನೆ ಕೊಡಬೇಕಾಗಿದೆ ಏನಕ್ಕೆ ಹತ್ರ ಹೇಳಿದ್ದಾರೆ ಅಂತ. ಹಿಂದೆ ತಗೊಂಡ್ರೆ ಒಳ್ಳೇದು, ಯಾಕಂದ್ರೆ ಅದು ನಮ್ಮೆಲ್ಲ ಧಾರ್ಮಿಕ ಒಂದು ಅನುಸರಿಸೋರ್ಗೆ ಅದು ಒಂದು ಧಕ್ಕೆ ಆಗಿದೆ. ನಾವು ಆಯ್ಕೆಯನ್ನು ಸ್ವಾಗತ ಮಾಡಿದ್ದು ಏನಂದ್ರೆ, ಇದು ಸರ್ಕಾರ ಅವ್ರನ್ನ ಆಯ್ಕೆ ಮಾಡಿದ ನಂತರ ನಾವು ಸಹಜವಾಗಿ ಸ್ವಾಗತ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ರು. ಆದ್ರೆ 2023ರಲ್ಲಿ ಅವ್ರು ಏನು ಕನ್ನಡ ವೇದಿಕೆಯಲ್ಲಿ ಅವ್ರು ಹೇಳಿರ್ತಕ್ಕಂಥ ಮಾತು ಏನು ಬಹಿರಂಗ ಆಗುತ್ತೆ, ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ನಾವು ಈ ಒಂದು ಏನು ಅನುಮಾನ ಇತ್ತು ನಮ್ಮಲ್ಲಿ ಅಥವಾ ಒಂದು ನಮಗೆ ಹಿಂದೂ ಭಾವನೆಗೆ ಧಕ್ಕೆ ಕೊಡಿರುವಂತದ್ದು ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕಾಗಿದೆ. ಮತ್ತು ಈ ಒಂದು ಧಾರ್ಮಿಕ ಆಚರಣೆಯಲ್ಲಿ, ಈ ಒಂದು ಸಾಂಸ್ಕೃತಿಕ ಆಚರಣೆಯಲ್ಲಿ ಯಾವುದೇ ಹಿಂದೂ ಭಾವನೆಗೆ ಧಕ್ಕೆ ಕೊಡದೆ ಅವರ ನಡೆ ಇರುತ್ತಾ ಅಂತ ನಾವು ಪ್ರಶ್ನೆ ಮಾಡಿರೋದು ಸಹಜವಾಗಿ ಇರ್ತಕ್ಕಂಥ ಒಂದು ಪ್ರಶ್ನೆ. ಇನ್ನು ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಎಂದಿರುವ ಡಿಕೆಶಿ ಹೇಳಿಕೆ ಹಾಸ್ಯಾಸ್ಪದವಾಗಿದೆ. ಚಾಮುಂಡಿ ಬೆಟ್ಟ ಸದಾಕಾಲದಿಂದಲೂ ಹಿಂದೂ ದೇವಸ್ಥಾನವಾಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾತು ಅತ್ಯಂತ ಒಂದು ಬೇಜವಾಬ್ದಾರಿಯುತ ಒಂದು ಹೇಳಿಕೆ. ತಾಯಿ ಚಾಮುಂಡೇಶ್ವರಿ ಒಂದು ಏನು ಕ್ಷೇತ್ರ ಇದೆ ಚಾಮುಂಡಿ ಬೆಟ್ಟ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇದು ಹಿಂದೂ ಧಾರ್ಮಿಕ ಸ್ಥಳ, ಭಾರತದ ಶಕ್ತಿಪೀಠಗಳಲ್ಲಿ ಒಂದಾಗಿರ್ತಕ್ಕಂಥದ್ದು. ಋಷಿ ಮಾರ್ಕಂಡೇಯ ಇಲ್ಲಿ ಬಂದು ತಪಸ್ ಮಾಡಿ ಆ ಒಂದು ವಿಗ್ರಹವನ್ನು ಕೆತ್ತಿರ್ತಕ್ಕಂಥದ್ದು ಒಂದು ದಾಖಲೆ ಇದೆ. ಬಾನು ಮುಷ್ತಾಕ್ ಬೆನ್ನಿಗೆ ನಿಂತ ಮುಸ್ಲಿಂ ಸಮುದಾಯ. ಈ ಮಧ್ಯೆ ಲೇಖಕಿ ಬಾನು ಮುಷ್ತಾಕ್ ಪರ ಮುಸ್ಲಿಂ ಸಮುದಾಯ ಪ್ರಬಲ ವಾದ ಮಂಡಿಸಿದೆ. ಜಾಮಿಯಾ ಮಸೀದಿ ಮುಖ್ಯಸ್ಥ ಡಾಕ್ಟರ್ ಮೊಹಮ್ಮದ್ ಮಸೂದ್ ಇಮ್ರಾನ್ ರಶೀದಿ, ಮುಸ್ಲಿಮರು ದೇವಸ್ಥಾನಕ್ಕೆ ಹೋದ್ರೆ ಹಿಂದೂ ಆಗಲ್ಲ, ಹಿಂದೂಗಳು ಮಸೀದಿಗೆ ಬಂದ್ರೆ ಮುಸ್ಲಿಂ ಆಗಲ್ಲ ಅಂತ ಬಿಜೆಪಿ ನಾಯಕರ ನಿಲುವನ್ನ ಟೀಕಿಸಿದ್ದಾರೆ. ಮತ್ತೊಂದೆಡೆ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ದಸರಾ ಹಬ್ಬಕ್ಕೆ ಮುಸ್ಲಿಮರು ನೀಡಿರುವ ಕೊಡುಗೆಯನ್ನ ನೆನಪಿಸಿದ್ದಾರೆ. ಆಮೇಲೆ ಅವರು ನಮಾಜ್ ಮಾಡ್ತಾರೆ, ನಮಾಜ್ ಮಾಡಿಬಿಟ್ರೆ ಅವರು ಮುಸ್ಲಿಂ ಆಗ್ಬಿಟ್ರ? ಇಲ್ಲ, ಆ ಥರ ಇಲ್ಲ. ನಮ್ಮ ಮುಸ್ಲಿಂ ಬಂಧುಗಳು ಎಲ್ಲರೂ ದೇವಸ್ಥಾನಕ್ಕೆ ಹೋಗುತ್ತಾರೆ, ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಅವರು ಹಿಂದೂ ಆಗ್ಬಿಡ್ತಾರೆ? ಆ ಥರ ಇಲ್ಲ. ಆ ಥರ ಇದು ಟೆಂಪಲ್ನಲ್ಲಿ ನನಗೆ ಸ್ವಾಮೀಜಿಸು ಮತ್ತು ಬೇರೆ ಬೇರೆ ಅದು ಟ್ರಸ್ಟ್ ಅವರು ನನಗೆ ಕರೀತಾರೆ, ನಮ್ಮ ದೇವಸ್ಥಾನಕ್ಕೆ ಬನ್ನಿ ಗುರುಗಳು, ಇಲ್ಲಿ ನೋಡೋದಕ್ಕೆ ಬನ್ನಿ. ನಾನು ಹೋಗ್ತೀನಿ, ನಾನು ಹೋಗ್ಬಿಟ್ರೆ ನಾನು ಹಿಂದೂ ಆಗಿಬಿಡ್ತೀನಿ. ಮಹಿಳೆಯನ್ನ ಗೌರವದಿಂದ ಒಂದು ಸನ್ಮಾನದ ಪ್ರಕಾರ ಮುಖ್ಯಮಂತ್ರಿಗಳು, ಕರ್ನಾಟಕ ರಾಜ್ಯ ಸರ್ಕಾರ ಅವರನ್ನು ದಸರಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ. ಅದರಲ್ಲಿ ಏನೂ ತಪ್ಪಿಲ್ಲ, ಅವ್ರು ಹೋಗ್ಬೋದು, ಭಾಗವಹಿಸ್ಬೋದು. ಅಲ್ಲೇನವರು ಪುರೋಹಿತರ ಥರ, ಅರ್ಚಕರ ಥರ ಅವ್ರೇನು ಪೂಜೆ ಮಾಡೋಕೆ ಇಲ್ಲ. ಪ್ರಶ್ನೆ ಮಾಡಿರೋದು ಏನು ಅಂತ ಹೇಳಿದ್ರೆ, ನೀವು ಕನ್ನಡ ಭಾಷೆಗೆ ಒಂದು ದೇವಿಯ ರೂಪ ಕೊಟ್ಬಿಟ್ಟು ನೀವು ಅದನ್ನು ಸಿಂಹಾಸನ ಕೊಟ್ಬಿಟ್ರೆ ನಾವೆಲ್ಲಿಗೆ ಹೋಗ್ಬೇಕು ಮುಸಲ್ಮಾನರಾಗ್ಬಿಟ್ಟು ಅಂತ ಬರೀ ಪ್ರಶ್ನೆ ಮಾಡಿರೋದು. ಅವಮಾನ ಮಾಡಿದರೆ ನಾನೇ ಪ್ರತಿಭಟನೆ ಮಾಡ್ತಿದ್ದೆ, ಇವರು ಉದ್ಘಾಟನೆ ಮಾಡಬಾರ್ದು ಅಂತ. ಅವರು ಇವತ್ತು ಅದೇ ಕನ್ನಡ ಭಾಷೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋಗಿ ಇವತ್ತು ಸ್ಪ್ಯಾನಿಷು, ಫ್ರೆಂಚು, ಇಂಗ್ಲೀಷಿಗೆ ಕೊಡ್ತಿರುವ ಒಂದು
ಎಷ್ಟು ದೊಡ್ಡ ಇದು ಒಂದು ಸನ್ಮಾನ ಮಾಡಲೇಬೇಕ್ರಿ ಇವ್ರದ್ದು. ಸಂಪ್ರದಾಯ ಮುರಿದು ದಸರಾ ಉದ್ಘಾಟಿಸೋದು ಹಿಂದೂಗಳ ಮೇಲಿನ ಪ್ರಹಾರ ಅಂತ ಮಾಜಿ ಸಿಎಂ ಸದಾನಂದ ಗೌಡ ಕುಟುಕಿದ್ದಾರೆ. ಮತ್ತೊಂದೆಡೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಾಂಗ್ರೆಸ್ನವರು ಸೆಕ್ಯುಲರಿಸಂ ಎಲ್ಲಿ ತೋರಿಸಬೇಕೋ ಅಲ್ಲಿ ತೋರಿಸಲಿ ಅಂತ ತಿವಿದಿದ್ದಾರೆ. ಕುಸ್ತಿ ಪಂದ್ಯಾಟ ಉದ್ಘಾಟನೆ ಮಾಡಲಿ, ಯುವಜನ ಮೇಳ ಉದ್ಘಾಟನೆ ಮಾಡಲಿ, ಮಹಿಳೆಯರದ್ದು ಯಾವುದಾದ್ರು ಉದ್ಘಾಟನೆ ಮಾಡಲಿ, ಅಥವಾ ನಿಮ್ಮ ಬೇರೆ ಯಾವುದೇ ಕಾರ್ಯಕ್ರಮ ಅದನ್ನು ಉದ್ಘಾಟನೆ ಮಾಡಲಿ. ಆದರೆ ಸ್ವತಃ ಆ ಧರ್ಮದ ಮೇಲೆ ಆಚರಣೆ ಮಾಡುವವರು ಅದನ್ನು ಉದ್ಘಾಟನೆ ಮಾಡಬೇಕು ಹೊರತು ಆ ಧರ್ಮವನ್ನು ಆಚರಣೆ ಮಾಡದವರು ಅದನ್ನು ಉದ್ಘಾಟನೆ ಮಾಡುವಂಥದ್ದು ಅಷ್ಟು ಒಳ್ಳೆಯ ಸಂಪ್ರದಾಯ ಅಲ್ಲ. ಸಂಪ್ರದಾಯ ಮಾತ್ರ ಅಲ್ಲ, ಇದೊಂದು ಪ್ರಹಾರ. ಸ್ವಾತಂತ್ರ್ಯ ನಂತರ ಬಂದಿರುವಂಥದ್ದಲ್ಲ, ಇದು ಯಾವಾಗಲೂ ಇತಿಹಾಸದಿಂದನೂ ಕೃಷ್ಣದೇವರಾಯರ ಕಾಲದಿಂದ ಮುಂಚಿನಿಂದಲೂ ನವರಾತ್ರಿ ಹಬ್ಬವನ್ನು ಒಂದು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಒಂದು ಆಚರಣೆ ಆಗಿದೆ. ಹಾಗಾಗಿ ಇದನ್ನು ಎಲ್ಲೋ ಒಂದು ಕಡೆ ಕಡೆಗಣಿಸುವಂಥದ್ದು ಆಗಬಾರ್ದು. ಯಾರಿಗೆ ಯಾವ ಧರ್ಮದ ಬಗ್ಗೆ ನಂಬಿಕೆ ಇಲ್ಲೋ ಆ ನಂಬಿಕೆ ಇಲ್ಲದಂಥ ವ್ಯಕ್ತಿಗಳ ಕೈನಲ್ಲಿ ಬೇರೆ ಹಲವಾರು ಕಾರ್ಯಕ್ರಮಗಳಿದ್ದಾವೆ ಉದ್ಘಾಟನೆ ಮಾಡಲಿಕ್ಕೆ. ಒಂದು ಸೆಕ್ಯುಲರಿಸಮ್ ಏನು ತೋರಿಸ್ಬೇಕಾಗಿದೆಯೋ, ಎಲ್ಲಿ ಸೆಕ್ಯುಲರಿಸಮ್ ತೋರಿಸ್ಬೇಕಾಗಿದೆಯೋ ಅಲ್ಲಿ ತೋರಿಸಿ. ಒಟ್ಟಾರೆ ಮೈಸೂರು ದಸರಾ ಎಷ್ಟೊಂದು ಸುಂದರ ಅಂತಾರೆ. ಮೈಸೂರು ದಸರಾ ನೋಡಲು ವಿಶ್ವದೆಲ್ಲೆಡೆಯಿಂದ ಜನ ಬರ್ತಾರೆ. ಸಂಗೀತದ ಸ್ವರವಾಗಿ ಸಂಸ್ಕೃತಿ ಸಂಪ್ರದಾಯ ಮಿಳಿತವಾಗಿ ನಡಿಬೇಕಿದ್ದ ನಾಡಹಬ್ಬ ದಸರಾ ಕೂಟ ಧರ್ಮ ಸಂಕಟದಲ್ಲಿ ಸಿಲುಕಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.